ಮೈಕಲ್ ಅವರು ಆಚೆ ಬಂದ್ಮೇಲೆ ಯಾರ ಮೇಲಾದ್ರೂ ಒಪಿನಿಯನ್ ಏನಾದ್ರೂ ಬದಲಾಯ್ತಾ? ಇಲ್ಲಿರೋ ಅಂದ್ರೆ ಸಾಕಷ್ಟು ಜನಗಳ ಬಗ್ಗೆ ಕ್ರೇಜ್ ಅನ್ನೋದು ಜಾಸ್ತಿ ಇದೆ. ಸೊ ಹಾಗಾಗಿ ಏನಾದ್ರೂ ಒಪಿನಿಯನ್ ಚೇಂಜಸ್ ಆಯ್ತಾ? ನನ್ನ ಒಪಿನಿಯನ್ಸ್ ಅಂತ ಏನು ಚೇಂಜ್ ಆಗಲಿಲ್ಲ. ಬಟ್ ಇವಾಗ ಗೊತ್ತಾಗಿದೆ ಜನಗಳಿಗೆ ಎಕ್ಸಾಕ್ಟ್ಲಿ ಏನೇನು ಇಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಯಾಕಂದರೆ ಒಳಗಡೆ ಇರುವಾಗ ನಾವು ಏನು ಮಾಡ್ತೀವಿ, ಏನು ಹೇಳ್ತೀವಿ, ಅದು ಸುಮ್ಮನೆ ನಾವು ಹೇಗೆ ಇರ್ತೀವಿ ಹಾಗೆ ಇರ್ತೀವಿ. ನಾವು ಏನು ಮಾಡೋಕ್ಕೆ ಟ್ರೈ ಮಾಡೋದಿಲ್ಲ. ಆ್ಯಂಡ್ ಏನು ತೋರಿಸ್ತಾರೆ ಆ 1.5 ಗಂಟೆಯಲ್ಲಿ ಏನು ತೋರಿಸ್ತಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಅದು ಜನಗಳು ಏನು ಇಷ್ಟಪಡ್ತಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ಒಂದು ಅರ್ಥ ಆಗಿದೆ ಜನಗಳು ಏನೇನೆಲ್ಲ ಇಷ್ಟಪಟ್ಟಿದ್ದಾರೆ, ಯಾರ ಒಂದೊಂದು ಕ್ಯಾರೆಕ್ಟರಲ್ಲಿ ಏನು ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಒಂದು ಡಿಫ್ರೆಂಟ್ ಫೀಲಿಂಗ್ ಇದೆ ಇಲ್ಲಿ ಹೊರಗಡೆ ಬಂದಿದ ಮೇಲೆ. ಬಟ್ ಏನೋ ಒಪಿನಿಯನ್ಸ್ ಎಲ್ಲ ಚೇಂಜ್ ಆಗಲಿಲ್ಲ. ಯಾರ ಫ್ಯಾನ್ ಬೇಸ್ ನೋಡಿ ತುಂಬ ಶಾಕ್ ಆಯಿತು? ನನಗೆ ಆ್ಯಕ್ಚುಲಿ ಪ್ರತಾಪ್ದು ಫ್ಯಾನ್ ಬೇಸ್ ನೋಡಿ ಸ್ವಲ್ಪ ಶಾಕ್ ಆಯಿತು. ಯಾಕೆಂದರೆ ಅವನು ಮನೆಯಲ್ಲಿ ತುಂಬ ಸೈಲೆಂಟಾಗಿ ಇರ್ತಾನೆ, ಜಾಸ್ತಿ ಮಾತಾಡೋದಿಲ್ಲ, ಜಾಸ್ತಿ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಬಟ್ ಅವನ ಸೀನ್ಸ್ ಬಂದು ತುಂಬ ತೋರಿಸಿದ್ದಾರೆ. ಆ್ಯಂಡ್ ಅದು ಅವನಿಗೆ ಒಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಕೂಡ. ಸೊ ಅದು ನೋಡಿ ನನಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು. ಕೆಲವರು ಹೇಳೋ ಪ್ರಕಾರ ಕೆಲವ್ರಿಗೆ ಪೇಯ್ಡ್ ಫ್ಯಾನ್ಸ್ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನಮಗೆ ಪೇಯ್ಡ್ ಫ್ಯಾನ್ಸ್ ಅಂತ ಅದು ಪಾಸಿಬಲ್ ಇಲ್ಲ ಅಂತ ನನಗನ್ಸುತ್ತೆ. ಪೇಯ್ಡ್ ಅದು ಒಬ್ಬರಿಗೆ ಇಷ್ಟ ಇದ್ದರೆ ಅವ್ರು ವೋಟ್ ಮಾಡ್ತಾರೆ. ಆ್ಯಂಡ್ ನೀವು ಎಷ್ಟು ಜನನ ಬೈ ಮಾಡ್ಬೋದು. ಯಾಕಂದರೆ ನಮಗೆ ಗೊತ್ತಾಗಿ ಸುದೀಪ್ ಸರ್ ಬಂದು ವೋಟ್ ಎಲ್ಲ 30 ಲಕ್ಷ, 50 ಲಕ್ಷ, 70 ಲಕ್ಷ ವೋಟ್ಸ್ ಎಲ್ಲ ಬಂದಿದೆ ಅಂತ ಹೇಳಿದರು. ಅಷ್ಟು ವೋಟ್ ಎಲ್ಲ ಅಷ್ಟು ಜನಗಳ ಹತ್ರ ಹೋಗಿ ವೋಟ್ ಎಲ್ಲ ಬೈ ಮಾಡೋಕೆ ಆಗೋದಿಲ್ಲ. ಸೊ ಅದರಲ್ಲಿ ಫೇಕ್ ವೋಟ್ಸ್ ಇಲ್ಲ ಅಂತ ನನಗನ್ಸುತ್ತೆ. ಹೊರಗಡೆ ಆಡಿಯನ್ಸ್ ರೆಸ್ಪಾನ್ಸ್ ಏನಿದೆ ಅನ್ನೋದನ್ನ ಮೈಕಲ್ ಅವರು ಸಖತ್ತಾಗಿ ಗೆಸ್ ಮಾಡ್ತಾ ಇರ್ತಾರೆ. ಅಂದ್ರೆ ವಿನಯ್ನ ಯಾರು ಎದುರಾಕೊಳ್ತಾರೋ ಅವರು ಹೊರಗಡೆ ಹೀರೋ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಹೇಗ್ ಸಾಧ್ಯ ಆಯ್ತು ಮೈಕಲ್ ಅವ್ರಿಗೆ? ಅಫ್ಕೋರ್ಸ್ ಇನ್ನೊಂದು ಸಂಗೀತ ಅವ್ರ ಬಗ್ಗೆನೂ ನೀವು ಸಾಕಷ್ಟು ಗೆಸ್ ಮಾಡ್ತಾ ಇರ್ತೀರಾ. ಅದೆಲ್ಲವೂ ಕೂಡ ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಅದೇ ತರ ಇತ್ತು. ಸೊ ಇಷ್ಟಾದ್ರೂ ವಿನಯ್ ಅವ್ರನ್ನ ಯಾಕೆ ಮೈಕಲ್ ಅವರು ಎದುರಾಕೊಳ್ಳಲ್ಲ ಅಂತ? ನನಗೆ ಏನಂದ್ರೆ ವಿನಯ್ ಆಕ್ಚುಲಿ ಒಂದು ಒಳ್ಳೆ ಫ್ರೆಂಡ್ ಒಂದು ಫ್ರೆಂಡ್ ಆದವನ್ನ ಹೋಗಿ ಸುಮ್ಮನೆ ಶೋಗೋಸ್ಕರ ಒಂದು ಎನಿಮಿ ಹಾಕೋದು ನನಗೆ ಇಷ್ಟ ಆಗಲಿಲ್ಲ. ಬಟ್ ಗೇಮ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ನಾವು ಅವ್ನಿಗೆ ಆಪೋಸಿಟಲ್ಲೇ ಜಾಸ್ತಿ ಆಡಿದ್ದೀನಿ. ಆ್ಯಂಡ್ ಅದರಲ್ಲಿ ನನಗೆ ಖುಷಿ ಬಂತು, ಮಜಾ ಬಂತು. ಬಟ್ ಅವ್ನು ಸುಮ್ಮನೆ ಶೋಗೋಸ್ಕರ ಒಂದು ಫ್ರೆಂಡ್ನ ಎನಿಮಿ ಥರ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಸೊ ಅದರಲ್ಲಿ ನಾನಂಗೆ ಇದ್ದೆ ಅಲ್ಲಿ. ನಿಮಗೆ ಅಂದರೆ ಅವರು ಆಪೋಸಿಟ್ ನಿಲ್ಬೇಕು ಅಂತಾನೂ ಅನ್ನಿಸ್ಲಿಲ್ಲ? ಅದೇ ನಿಮ್ಮ ಹಾನೆಸ್ಟಿ ಅಂತ ಅನ್ಸುತ್ತೆ? ಹೌದು, ಅದು ಅವ್ನು ಮಾಡೋದು ಒಂದು ಜಾಗದಲ್ಲಿ ಕರೆಕ್ಟ್ ಅನಿಸ್ತು, ಅಲ್ಲಿ ಎಲ್ಲ ನಾ ಹೇಳಿದ್ದೀನಿ. ಆ್ಯಂಡ್ ಒಂದೊಂದು ಜಾಗದಲ್ಲಿ ತಪ್ಪು ಅನಿಸಿದೆ, ಆವಾಗಲೂ ನಾ ಓಪನ್ ಆಗಿ ಹೇಳಿದ್ದೀನಿ, ಗುರು ನೀವು ಮಾಡೋದು ತಪ್ಪು. ಆ್ಯಂಡ್ ನಾನು ತುಂಬ ಟೈಮ್ ಹೇಳಿದ್ದೀನಿ, ಸುಮ್ಮನೆ ನೀವು ಬೇರೆ ಅವ್ರನ್ನ ಹೀರೋ ಮಾಡಿಸ್ಬೇಡ, ಸುಮ್ಮನೆ ಅವ್ರ ಜೊತೆ ಜಗಳ ಆಡಿ ಇದು ಮಾಡಿಸ್ಬೇಡ. ಯಾಕಂದರೆ ನಾವು ನೋಡೋಕೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಹಂಗೆ ಇರುವಾಗ ಸ್ವಲ್ಪ ಟಫ್ ಇಲ್ಲದೆ ಅವ್ರ ಜೊತೆ ನಾವು ಫೈಟ್ ಮಾಡಿದರೆ ಅವ್ರು ದೊಡ್ಡವ್ರ ಥರ ಕಾಣಿಸ್ತಾರೆ. ಸೊ ಅದು ಅವರು ವಿನಯ್ ಮಾಡಿರಬಾರ್ದು. ಬಟ್ ಇನ್ನ ಮಾಡ್ತಾ ಇದ್ದಾನೆ ಕೂಡ. ಸೊ ಏನು ಮಾಡೋಕ್ಕಾಗಲ್ಲ, ಅದು ವಿನಯ್ ಕ್ಯಾರೆಕ್ಟರ್.